ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಲ್ಲಿ 12 ಕಿಲೋಮೀಟರ್ ಮೇನ್ ಮುಖ್ಯ ರಸ್ತೆ ಏನು ಗುಲ್ಬರ್ಗಕ್ಕೆ ಹೋಗ್ತೀವಲ್ಲ ಅಲ್ಲಿ ಮಳಕೇಡ್ ಅಂತ ಬರ್ತದೆ. ಅದು ರಾಷ್ಟ್ರಕೂಟರ ನಾಡು. ಇಲ್ಲಿ ರಾಷ್ಟ್ರಕೂಟರ ನಾಡು ಮಳಕೇಡ್ನಾಗೆ ಅದ. ಆ ಮಳಕೇಡ್ ಗ್ರಾಮದಾಗ ಇವತ್ತು ನಾವಿದ್ದೀವಿ. ಮಳಕೇಡ್ ಇಲ್ಲಿ ಏನಿದು ನೋಡ್ಲತ್ತಿರಲ್ಲಿ ಒಂದು ಶಾಲಿ ಅದ. ಈ ಶಾಲಿ ಹೆಂಗದ ನಿಮಗೆ ತೋರಿಸ್ತೀವಿ ಬರ್ರಿ. ಈಗ ಇಲ್ಲಿ ನೋಡ್ರಿ ಈಗ ಇದು ನೋಡ್ರಿ ಚರಂಡಿ ಹೆಂಗದ ಫುಲ್. ಈಗ ಹೆಂಗದ ನೋಡ್ರಿ. ಈಗ ಏನು ಹೋಗ್ಲತ್ತೀನಲ್ಲ ಇದು ಸಾಲಿಗೆ ಹೋಗೋ ರೂಟ್. ಆ ಕಡೆ ಒಂದದ ಇಲ್ಲೊಂದದ. ಅದ್ರ ಎದುರು ಒಂದು ದೊಡ್ಡದು ಚರಂಡಿ ಅದ. ಬರ್ರಿ ನಿಮಗೆ ತೋರಿಸ್ತೀನಿ ಚರಂಡಿ ಹೆಂಗದ ನೋಡ್ರಿ. ಇದು ಈಗ ಇದೆಲ್ಲ ಗಲೀಜ್ ನೋಡ್ರಿ ಹೆಂಗದ. ಈಗ ದೊಡ್ಡದು ಚರಂಡಿ ಮಾಡ್ಯಾರ. ಆ ಚರಂಡಿದಾಗ ನೀರೇ ಹೋಗಲ್ಲ, ಹಿಂಗೆ ನಿಂತು ಬಿಟ್ಟದ. ಈಗ ಇದು ಚರಂಡಿ ಪೂರ ತುಂಬಿಕೇಸಿ ತುಳಿಕೆ ಆಡ್ಲತ್ತದ ಇದು ಪೂರ. ಈಗ ಇಲ್ಲಿ ನೋಡ್ರಿ. ಈಗ ಇದು ನೋಡ್ರಿ ಹೆಂಗದ ನೋಡ್ರಿ. ಈಗ ಇದು ಪೂರ ಮಿನಿಮಮ್ ಒಂದು ಚರಂಡಿ ಅಂದ್ರೆ ಒಂದು 2 ಅಡಿ ಇರ್ಬೇಕು, 2 ಫೀಟು 2.5 ಫೀಟ್ ಇರಬೇಕು. ಅದ್ರೊಳಗೆ ಇಡಬೇಕು. ಇದು ನೋಡಿ ಇಲ್ಲಿ ಫುಲ್ ಜಮಾಗಿ ಹಿಂಗೆ ನಿಂತದ. ಹಿಂಗೆ ಬಂದಿರಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಮಳಕೇಡ್. ಇದು ಶಾಲಿದ ಗೇಟ್. ಈ ಮಕ್ಕಳು ಇಲ್ಲಿದೆ ಬಂದ್ರಪ್ಪ ಅಂತಂದ್ರು ಶಾಲಿ ಎದೂರೇ ಒಂದು ದೊಡ್ಡ ಗಿಫ್ಟ್ ಇಟ್ಟಾರ ನೋಡ್ರಿ. ಇದು ಸರ್ಕಾರ ಶಾಲೆ ಮಕ್ಕಳಿಗೆ ಹೋಲ ಟೀಚರ್ಗಳು, ಮಾಸ್ಟರ್ಗಳು, ಹೆಡ್ ಮಾಸ್ಟರ್ಗಳು ಇವರೆಲ್ಲ ಹಿಂಗಿಂದೆ ಹೋಗ್ಬೇಕು, ಹಿಂಗಿಂದೆ ಬರಬೇಕು. ಇಂಥ ವ್ಯವಸ್ಥೆ ಇಟ್ಟಾರ. ಯಾರಾದ್ರೂ ಮಾಡ್ತಾರೇನ್ರಿ ಇಂಥ ಶಾಲಿ ಎದ್ರೆ? ಯಾರಾದ್ರೂ ಈ ಥರ ಇದು ಚರಂಡಿ ಮಾಡ್ತಾರೇನ್ರಿ? ಮಕ್ಕಳಿಗೆ ಎಷ್ಟು ಹೊಲ್ಸಾತ. ಶಾಲೆಗೆಲ್ಲ ಟೀಚರ್ಗಳು ಮಕ್ಕಳಿಗೆ ಪಾಠ ಏನು ಹೇಳ್ತಾರೆ ಅಂದ್ರೆ ನಿಮ್ಮ ಮನೆ ಎದುರು ಸ್ವಚ್ಛವಾಗಿ ಇಟ್ಕೋಬೇಕು, ನೀಟಾಗಿ ಇಟ್ಕೋಬೇಕು. ಚರಂಡಿ ಆಗಲಿ ಏನೇ ಆಗಲಿ. ಮತ್ತು ಏನಾನ ಆಯ್ತಪ್ಪ ಅಂದ್ರೆ ಮಲೇರಿಯಾ ರೋಗ, ಡೆಂಗು ರೋಗ ಬರ್ತಾವ ಅಂತ ಹೇಳ್ತಾರ. ಶಾಲಿ ಎದುರೇ ಟೀಚರ್ ಇರ್ತಾರ, ಮಾಸ್ಟರ್ ಇರ್ತಾರ, ಹೆಡ್ ಮಾಸ್ಟರ್ ಇರ್ತಾರ, ಮಕ್ಕಳು ಇರ್ತಾರ, ಪ್ಯೂನ್ ಇರ್ತಾರ. ಇಂಥ ಪರಿಸ್ಥಿತಿ ಇಲ್ಲಿ ಅದ. ಸಂಬಂಧಪಟ್ಟ ಅಧಿಕಾರಿಗಳು ನೀವಿತ್ತ ಕಡೆ ಗಮನ ಹರಿಸ್ಬೇಕು. ಗಮನ ಹರಿಸಿ ಏನಿದು ಶಾಲಿ ಅದಲ್ಲ, ಶಾಲಿ ಎದುರು ಈ ಚರಂಡಿ ಅದಲ್ಲ, ಒಳ್ಳೆ ವ್ಯವಸ್ಥೆ ಇಲ್ಲಿ ಮಾಡಿಕೊಡ್ಬೇಕು. ಮಾಡಿಕೊಡೋದ್ರಲಿಂತ ಏನಂತ ಈ ಶಾಲೆಗಿರೋ ಮಕ್ಕಳಿಗೆ, ಶಿಕ್ಷಕರಿಗೆ ಒಳ್ಳೇದಾಗ್ತದ. ಇಲ್ಲಿ ನೋಡ್ರಿ ನಾವು ಶಾಲೆ ಹೋಗ್ತೀವಿ ಆಮಲ್ಲು. ಈಗ ಇದೇ ನೋಡ್ರಿ ಶಾಲಿ. ಈಗ ಇಲ್ಲೇ ಮಕ್ಕಳು ಕುಂತಾರ. ಈ ಮಕ್ಕಳು ಹಿಂಗೆ ಹೋಗ್ಬೇಕು. ಎಷ್ಟು ವರ್ಷಲಿಂತ ಹಿಂಗೆ ಆದ್ರಿ ಇದು ಚರಂಡಿ? ನೀವು ಇಲ್ಲಿ ಟೀಚರ್ ಇದ್ದೀರಿ 1 ವರ್ಷ. ಮಕ್ಕಳು ನೀವು ಎಷ್ಟನೇ ಕ್ಲಾಸ್ ಇದ್ದೀರಿ? 9th. ಮಾತಾಡ್ಬೇಕು, ಧೈರ್ಯ ಮಾಡ್ಬೇಕು. ಟೀಚರ್ ಈಗ ಪ್ರಶ್ನೆ ಮಾಡ್ತಿರಿಲ್ಲ? ಎಷ್ಟು ವರ್ಷಲಿಂತ ಇದು ಹಿಂಗೆ ಇಲ್ಲಿ ಚರಂಡಿ ನಿಮ್ ಎದ್ರ ಸಾಲಿ ಎದ್ರ? ಸಾಲಿ ಶುರುವಾದಾಗ ಇಡೋದ ಅಲ್ಲ. ಯಾರಾದ್ರೂ ಹಿಂಗ ಕುಲ್ಲ ಇಡ್ತಾರ. ಇದ್ರಲಿಂತ ಮಲೇರಿಯಾ, ಡೆಂಗು ರೋಗಗಳು ಬರ್ತಾವ. ಇಲ್ಲಿ ನಿಮ್ ತಪ್ಪಿಲ್ಲ. ನಿಮ್ ಸಾಲಿ ಎದ್ರೆ ಈ ತರ ಹೊಲ್ಸದಲ್ಲ, ಅದ್ರ ಸಲಕ್ ನಾವು ವಿಡಿಯೋ ಮಾಡ್ಲತ್ತೀವಿ. ಅದು ಯಾವಾಗ್ಲೂ ಸ್ವಚ್ಛ ಇಡ್ಬೇಕು ಅನ್ನೋ ಸಲಕ್ಕಾಗಿ ಇಲ್ಲಿದ್ದು ಅಧಿಕಾರಿಗಳಿಗೆ ಗಮನ ತರ ಸಲಕ್ ವಿಡಿಯೋ ಮಾಡ್ಲತ್ತೀವಿ ನಾವು. ನಿಮ್ದೇನಿಲ್ಲ ಅಲ್ಲ ಸರ್. ಸಾಲಿ ಆದ್ರೆ ಚರಂಡಿ ಹಿಂಗ ಅದಲ್ಲ, ಹಿಂಗ ಇರ್ಬಾರ್ದು, ಚಂದ ಇರ್ಬೇಕಂತ ವಿಡಿಯೋ ಮಾಡ್ಲತ್ತೀವಿ ಸರ್. ಸಾಲಿದೇನಿಲ್ಲ. ಸರ್. ಯಾಕಂದ್ರೆ ಡೆಂಗು ಗಿಂಗು ಬರ್ತಾವಲ್ ಸರ್. ಅದ್ರ ಸಲಕ್ಕಾಗಿ ನೋಡ್ರಿ ಎಷ್ಟು ಗಲೀಜ್ ಅದ ನೋಡ್ರಿ ಪೂರ. ನಮ್ದು ಸೇಡಂ ಸರ್. ಸೇಡಂ. ನನ್ನ ಹೆಸರು ಶೇಖರ್ ಸೇಡಂ. ಯಾವ ಇಲಾಖೆ ಏನಿಲ್ಲ ಸರ್. ಎಲ್ಲಿ ಸಮಸ್ಯೆ ಇತ್ತಲ್ಲ ಅಲ್ಲಿ ಡೈರೆಕ್ಟ್ ನಿಂತು ವಿಡಿಯೋ ಮಾಡಿ ಆಗ್ಬಿಡ್ತೀನಿ ಸರ್. ನಾ ಪೇಪರ್ದವನ ಅಲ್ಲ, ನಾ ಮೀಡಿಯಾದವನಲ್ಲ, ನಾ ರಾಜಕೀಯದವನ ಅಲ್ಲ. ಸರ್ ನೀಟಾಗಿರ್ಬೇಕಂತ ಸರ್. ಓಕೆ ಸರ್, ಥ್ಯಾಂಕ್ ಯು. ಸ್ವಚ್ಛ ಇರ್ಬೇಕಾ ಇಲ್ಲವಾ? ಸ್ವಚ್ಛತೆಯೇ ದೇವರು, ಅರಿವೇ ಗುರು. ಅಷ್ಟೇ ಸರ್, ಮತ್ತೇನಿಲ್ಲ. ಬನ್ನಿ ಒಳಗೆ ತೋರಿಸ್ತೀನಿ. ಹಂಗೆ ರೌಂಡ್ ನೋಡಮ್ ಒಂದು ರೌಂಡ್. ಈಗ ಇಲ್ಲಿ ಬರ್ರಿ. ಈ ತರ ಅದ. ಇದು ಈ ತರ ಗಲೀಜ್ನಾಗ ಮಕ್ಕಳಲ್ಲಿ ಕುಂತಾರ. ಇಲ್ಲಿ ನೋಡ್ರಿ ಎಷ್ಟು ಕಸ ಅದ. ಹಂಗೆ ಬರ್ರಿ. ಏನಂತ ಇಲ್ಲ ಗೇಟ್ ಬಂದ್ ಮಾಡತ್ತೇನ? ನಾವ್ ಬಂದ್ ಮಾಡ್ತೀವ್ರಿ ಗೇಟ್. ಹಂಗೆ ಇದು ಹಮೇಶ ಬಂದಿಡ್ತೀವಿ ನಾವು. ರೈಟ್ ಬಂದಿಡ್ರಿ. ಒಳಗಡೆ ಗಿಡಗಳವ, ಕುರಿಗಳು. ಇರ್ಲಿ ಬಂದಿಡ್ರಿ. ಅದಕ್ಕೇನ ಯಾರಂದಾರ ಹೇಳ್ರಿ ಮೇಡಮ್, ಏನ ಸಮಸ್ಯೆ? ಮೇಡಮ್ ನೀವ್ ಹೇಳ್ಬೋದು, ನಾವ್ ಹೇಳ್ಬೋದು, ಸಾರ್ವಜನಿಕರು ಎಲ್ಲರೂ ಕೇಳೋದು ಹಕ್ಕಾದ್ರಿ. ನಾವ್ ನಿಮ್ ಸಾಲಿ ಬಗ್ಗೆ ಏನು ಮಾಡ್ಲತ್ತಿಲ್ರಿ. ನಾವು ಚರಂಡಿ ಬಗ್ಗೆ ಗಲೀಜ್ ಆಗ್ಯದ, ಇದು ನೀಟಾಗಿ ಇಡ್ಬೇಕಂತ ವಿಡಿಯೋ ಮಾಡ್ಲತ್ತೀವ್ರಿ ನಾವು. ಇದು ಸಾಲಿದಾರಲ್ರಿ. ನಿಮಗೆ ಕೇಳ್ತೀನ್ರಿ. ಇಲ್ಲ ಮೇಡಮ್, ನೀವು ಟೈಮಿಗೆ ಬಂದು ಕರೆಕ್ಟ್ ಮಕ್ಕಳಿಗೆ ಪಾಠ ಹೇಳ್ರಿ ಸಾಕು.
ಮೇಡಮ್ ಅದೇ ಮಕ್ಕಳಿಗೆ ಟೀಚರ್ ತ್ರಾಸ ಆಲತ್ತದ ಒಳ್ಳೇದಾಗಬೇಕಂತ ನಾವು ವಿಡಿಯೋ ಮಾಡತ್ತೀವ್ರಿ. ಮತ್ತೇನಿಲ್ಲ. ನೋಡ್ರಿ ಯಾವ ತರ ಇಟ್ಟಾರ ಪರಿಸ್ಥಿತಿ ನೋಡ್ರಿ ಹೆಂಗ ನೋಡ್ರಿ ಇದು. ಅದು ಅವ್ರು ಸಾಲಿದ್ ಮಾಡ್ಲತ್ತಾರ ಅಂತ ತಿಳ್ಕೊಂಡ್ರ ಅವ್ರು. ಇಲ್ಲ ನಿಂದ್ರ ಆಯ್ತೇನು ಹೋಗ್ಯದ. ಬನ್ರಿ ಸ್ನೇಹಿತರೆ ನೋಡ್ರಿ ಸಾಲಿ ಸುತ್ತಮುತ್ತ ಹೆಂಗಂದ್ರ ಅವ್ರು ನಾವೇ ಅವ್ರದ್ದೇ ತಪ್ಪದ ಮಾಡಲ್ಲತ್ತೀವಿ ಅಂತ ಹೇಳ್ಬೇಕಂದ್ರ ಅವ್ರು. ಇಲ್ಲಿ ನೋಡ್ರಿ ಯಾವ ರೀತಿ ಗಲೀಜ್ ಇದು. ಈಗ ಈ ತರ ಚರಂಡಿ ಎಲ್ಲ ಫುಲ್ ಅದ. ಇದು ನೋಡತ್ರಿ ಇಲ್ಲಿ ಸಾಲಿ ಇದು. ಈ ಸಾಲಿ ಸುತ್ತಮುತ್ತ ಈ ರೀತಿಯಾದ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಒಳ್ಳೆಯ ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಮ್ಮ ಕಳಕಳಿಯ ಮನವಿ. ಇಲ್ಲಿ ನೋಡ್ರಿ ಟೀಚರ್ ಅವ್ರು ಬಂದ್ರು. ಟೀಚರ್ ಅವ್ರು ಬಂದು ಏನ್ ಕೇಳ್ತಾರೆ ನಮ್ಗಂತಂದ್ರೆ, ನೀವೇನಪ್ಪ ನಮ್ಮ ಬಗ್ಗೆನೇ ವಿಡಿಯೋ ಮಾಡ್ಲತ್ತೀರಿ ಅನ್ನೋದು ನಮಗ್ ಕೇಳಿದ್ರು. ನಾವ್ ಹೇಳಿದೆವು, ನೋಡ್ರಿ ಮೇಡಮ್ ನಿಮ್ ಬಗ್ಗೆ ವಿಡಿಯೋ ಮಾಡ್ಲತ್ತಿಲ್ಲ, ನೀವು ಕರೆಕ್ಟ್ ಟೈಮಿಗೆ ಬಂದು ಮಕ್ಳಿಗೆ ಸಾಲಿ ಹೇಳ್ರಿ, ಕರೆಕ್ಟ್ ಟೈಮಿಗೆ ಬಂದು ಕರೆಕ್ಟ್ ಟೈಮಿಗೆ ಹೋಗ್ರಿ, ನಿಮ್ ಬಗ್ಗೆ ಮಾಡ್ಲತ್ತಿಲ್ಲ ನಾವು, ಚರಂಡಿ ವ್ಯವಸ್ಥೆ ಈ ತರ ಕೆಟ್ಟದ, ಅದ್ರ ಸಲಕ ನಾವು ಮಾಡ್ಲತ್ತೀವಿ ಅಂತ ಟೀಚರ್ಗೆ ಹೇಳಿದೆವು. ಅವ್ರನ್ನು ಹೇಳ್ಯಾರಂತ, ಮಾಡ್ತೀನಿ ಅಂತ ಅಂದಾರಂತ. ನೋಡಣ್ರಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಚರಂಡಿಯ ವ್ಯವಸ್ಥೆ ಸಂಪೂರ್ಣವಾಗಿ ನೀಟಾಗಿ ಮಾಡಿಕೊಟ್ರೆ ಅಂದ್ರೆ ಅಲ್ಲಿ ಸಾಲಿ ಕಲಿಯೋ ಮಕ್ಕಳಿಗಾಗ್ಲಿ ಟೀಚರ್ಗಾಗ್ಲಿ ಒಳ್ಳೆ ವ್ಯವಸ್ಥೆ ಆಗ್ತದಂತ ನಮ್ಮ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಸರಿ ಆದಷ್ಟು ಬೇಗ ಇಲ್ಲಿ ಬಂದು ಭೇಟಿ ಕೊಟ್ಟು ಸ್ವಚ್ಛವಾಗಿ ಇಡುವಂತ ಕೆಲಸ ನೀವು ಮಾಡ್ರಿ ಅಂತ ನಾವು ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ.